ಕಲ್ಕಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದು ಇಡೀ ಚಿತ್ರ ಜಗತ್ತು ನಮ್ಮ ಸೌತ್ ಸಿನಿಮಾ ಇಂಡಸ್ಟ್ರಿಯ ಕಡೆ ಕಣ್ಣರಳಿಸಿ ನೋಡಿದ್ದು 600 ಕೋಟಿ ವೆಚ್ಚದಲ್ಲಿ ತಯಾರಾದಂತ ಡಾರ್ಲಿಂಗ್ ಪ್ರಭಾಸ್ ಅಭಿನಯದ ಕಲ್ಕಿ ಸಿನಿಮಾದಲ್ಲಿ ಬುಜ್ಜಿ ಅನ್ನುವಂತ ಒಂದು ಕಾರು ಸ್ಪೆಷಲ್ ಅಟ್ರಾಕ್ಷನ್ ಆಗಿತ್ತು. ಬುಜ್ಜಿ ಈಗ ಹೈದರಾಬಾದ್, ಚೆನ್ನೈ, ಮುಂಬೈ ಮತ್ತೆ ಕುಂದಾಪುರ ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡು ಬೆಂಗಳೂರಿಗೆ ಬಂದಿದೆ. ಪಾತ್ರಗಳು ಎಷ್ಟು ಪ್ರಿಫರೆನ್ಸ್ ಅನ್ನ ಪಡೆದಿತ್ತು, ಬುಜ್ಜಿ ನಮ್ಮ ಕಾರ್ ಕೂಡ ಅಷ್ಟೇ ಪ್ರಿಫರೆನ್ಸ್ ಪಡೆದಿತ್ತು. ಸೊ ಬುಜ್ಜಿಗೆ ನೀವು ಎಷ್ಟು ಫ್ಯಾನು ಅಥವಾ ಪ್ರಭಾಸ್ ಫ್ಯಾನ್ ಅಥವಾ ಬುಜ್ಜಿ ಫ್ಯಾನ್ ಅಂತ? ಫಸ್ಟು ಏನು ಪ್ರಭಾಸ್ ಫ್ಯಾನು, ರೆಬಲ್ ಸ್ಟಾರ್ ಪ್ರಭಾಸ್ ಫ್ಯಾನ್ ನಾವು. ನಮಗೆ ನಮ್ಮ ರೆಬಲ್ ಸ್ಟಾರ್ ಓಡಿಸಿರೋ ಗಾಡಿ ಬುಜ್ಜಿ, ಅದಕ್ಕೆ ನಾವು ಬುಜ್ಜಿಗೂ ಫ್ಯಾನ್ ಆಗಿದ್ದೀವಿ. ಯಾವ ಥರದ ಸಿನಿಮಾ ಬರಬೇಕು? ನೀವು ಇಲ್ಲಿವರೆಗೂ ನೋಡಿರೋಂಥ ಸಿನಿಮಾಗಳ ಪೈಕಿ ಸ್ವೀಟಿ ಮತ್ತೆ ನಮ್ಮ ಪ್ರಭಾಸ್ ಕಾಂಬಿನೇಷನ್ ಅಲ್ಲಿ ಯಾವ ಸಿನಿಮಾ? ಕಲ್ಕಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದು ಇಡೀ ಚಿತ್ರ ಜಗತ್ತು ನಮ್ಮ ಸೌತ್ ಸಿನಿಮಾ ಇಂಡಸ್ಟ್ರಿಯ ಕಡೆ ಕಣ್ಣರಳಿಸಿ ನೋಡಿದ್ದು 600 ಕೋಟಿ ವೆಚ್ಚದಲ್ಲಿ ತಯಾರಾದಂತ ಡಾರ್ಲಿಂಗ್ ಪ್ರಭಾಸ್ ಅಭಿನಯದ ಕಲ್ಕಿ ಸಿನಿಮಾ 1000 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ. ನಾನು ಯಾಕೆ ಇವಾಗ ಕಲ್ಕಿ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಕಲ್ಕಿ ಸಿನಿಮಾದಲ್ಲಿ ಬುಜ್ಜಿ ಅನ್ನುವಂಥ ಒಂದು ಕಾರು ಸ್ಪೆಷಲ್ ಅಟ್ರಾಕ್ಷನ್ ಆಗಿತ್ತು. ಸಿನಿಮಾದ ಪಾತ್ರಗಳು ಯಾವ ರೀತಿ ಪ್ರಾಶಸ್ತ್ಯವನ್ನು ಪಡೆದಿದ್ವೋ ಬುಜ್ಜಿ ಕಾರು ಕೂಡ ಅಷ್ಟೇ ಪ್ರಮುಖ ಸ್ಥಾನವನ್ನು ಪಡೆದಿತ್ತು. ಬುಜ್ಜಿ ಈಗ ಹೈದರಾಬಾದ್, ಚೆನ್ನೈ, ಮುಂಬೈ ಮತ್ತು ಕುಂದಾಪುರ ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡು ಬೆಂಗಳೂರಿಗೆ ಬಂದಿದೆ. ಬೆಂಗಳೂರಿನ ಕೋಣನಕುಂಟೆ ಅಂತ ಒಂದು ಹೊರಗಡೆ ಮಾಲ್ನಲ್ಲಿ ಫೋರಂ ಮಾಲ್ ಬಳಿ ನಿಲ್ಲಿಸಲಾಗಿದೆ. ಬುಜ್ಜಿ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಒಂದಿಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್. ಹಾಯ್ ಮ್ಯಾಮ್, ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀವಿ ಮ್ಯಾಮ್. ಬುಜ್ಜಿ ಒಂದು ಕ್ಯಾರೆಕ್ಟರು ಡಾರ್ಲಿಂಗ್ ಪ್ರಭಾಸ್ ಅಭಿನಯದ ಕಲ್ಕಿ ಸಿನಿಮಾದಲ್ಲಿ ಪಾತ್ರಗಳು ಎಷ್ಟು ಪ್ರಿಫರೆನ್ಸನ್ನು ಪಡೆದಿತ್ತು, ಬುಜ್ಜಿ ನಮ್ಮ ಕಾರ್ ಕೂಡ ಅಷ್ಟೇ ಪ್ರಿಫರೆನ್ಸ್ ಪಡೆದಿತ್ತು. ಸೊ ಬುಜ್ಜಿಗೆ ನೀವು ಎಷ್ಟು ಫ್ಯಾನು ಅಥವಾ ಪ್ರಭಾಸ್ ಫ್ಯಾನ್ ಅಥವಾ ಬುಜ್ಜಿ ಫ್ಯಾನ್ ಅಂತ? ನಾವು ಫಸ್ಟು ಏನು ಪ್ರಭಾಸ್ ಫ್ಯಾನು, ರೆಬಲ್ ಸ್ಟಾರ್ ಪ್ರಭಾಸ್ ಫ್ಯಾನ್ ನಾವು. ನಮಗೆ ನಮ್ಮ ರೆಬಲ್ ಸ್ಟಾರ್ ಓಡಿಸಿರೋ ಗಾಡಿ ಬುಜ್ಜಿ, ಅದಕ್ಕೆ ನಾವು ಬುಜ್ಜಿಗೂ ಫ್ಯಾನ್ ಆಗಿದ್ದೀವಿ. ಇದು ಭೈರವನ ಆಪ್ತ ಗೆಳೆಯ ಅಂತಾನೆ ಫೇಮಸ್ಸು ಸಿನಿಮಾದಲ್ಲಿ. ಸೊ ಆ ಕಾರ್ ನೋಡಬೇಕು ಅನ್ನೋಂಥದ್ದು ಎಲ್ಲರೂ ಒಂದು ಕ್ಯೂರಿಯಾಸಿಟಿದಾಗ ಕಾಯ್ತಾಯಿದ್ರು. ನೀವೆಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಿದ್ರಿ ಬೆಂಗಳೂರಿಗೆ ಬರೋದಕ್ಕೆ ಅಂತ? ನಾವು ಬೆಂಗಳೂರಲ್ಲೇ ಇರೋದು, ನಾವು ತುಂಬ ಎಕ್ಸೈಟೆಡ್ ಇದ್ದೀವಿ. ನಿನ್ನೆನೂ ಬಂದಿದ್ದೀವಿ, ಇವತ್ತು ಬಂದಿದ್ದೀವಿ. 2 ಸಲ ನೋಡೋಕ್ಕೆ ಬುಜ್ಜಿನ. ಅಷ್ಟು ಎಕ್ಸೈಟೆಡಲ್ಲಿ ಇದ್ದೀವಿ. ಎಷ್ಟು ನೋಡಿದ್ರು ಇನ್ನೂ ನೋಡಬೇಕಂತ ಇದೆ. ನಾವು ತುಂಬ ಕಾರ್ಗಳನ್ನು ನೋಡಿದ್ದೀವಿ. ಈಗೆಲ್ಲ ನಾವುಗಳೆಲ್ಲ ಅಂದರೆ ದೊಡ್ಡವರೆಲ್ಲ ಓಡಿಸೋದೆಲ್ಲ ಬೇರೆ ಬೇರೆ ಕಾರ್ಗಳಿದೆ, ಲ್ಯಾಂಬೋರ್ಗಿನಿ, ರಾಯಲ್, ಬೇರೆ ಬೇರೆ ವೆರೈಟೀಸ್ ಆಫ್ ಕಾರ್ ಇದೆ. ಸೊ ಈ ಕಾರು ಇನ್ ಫ್ಯೂಚರ್ ಬರುತ್ತೆ ಅನ್ನೋವಂಥದ್ದು ಒಂದು ಕಲ್ಪನೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಈ ಕಾರ್ ಫ್ಯೂಚರಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ಲ್ಯಾಂಬೋರ್ಗಿನಿ ಅದು ಇದು ಅಷ್ಟು ನೋಡೋಕ್ಕೆ ಇಷ್ಟು ಎಕ್ಸೈಟ್ಮೆಂಟ್ ಆಗಿಲ್ಲ. ತುಂಬ ನೋಡಿದ್ದೀವಿ ಬೆಂಗಳೂರಲ್ಲಿ. ಆದರೆ ಇದು ನೋಡೋಕ್ಕೆ ಇನ್ನೂ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಹೊಸಾಗಿದೆಯಲ್ಲ, ಇದು ಮುನ್ನೆ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ ಫ್ಯೂಚರಲ್ಲಿ ಬಂದರೆ. ಈ ಥರದ ಗಾಡಿಗಳು ನಾವು ಅಂದರೆ JCP ದೊಡ್ಡ ದೊಡ್ಡ ಟ್ರಕ್ಗಳನ್ನು ನೋಡ್ತಾ ಇದ್ವಿ, ಈ ಥರದ್ದೆಲ್ಲ ಟಯರ್ಸ್ ಎಲ್ಲ. ಸೊ ಬುಜ್ಜಿಗೆ ಈ ಥರದ್ದು ಟಯರ್ಸ್ ಇರೋದು ಮತ್ತು ಇದು ವಿಶೇಷವಾಗಿ ಕಾಣಿಸ್ತಾ ಇದೆ. ಸಡನ್ನಾಗಿ ನೋಡಿದ್ರೆ JCPನ ಅಂತ ಅನಿಸುತ್ತೆ. ಬಟ್ ನಿಮ್ಮ ಬಾಸ್ ಓಡಿಸಿರೋ ಗಾಡಿ ಎಷ್ಟು ಸ್ಪೆಷಲ್ ನಿಮಗೆ? ಬಾಸ್ ಓಡಿಸಿರೋ ಗಾಡಿ ಎಷ್ಟು ಸ್ಪೆಷಲ್ ಅಂದರೆ ಮಾತಲ್ಲಿ ಹೇಳೋಕ್ಕಾಗಲ್ಲ. ಅದು ಅಟ್ಲೀಸ್ಟ್ ಅದನ್ನು ನೋಡೋಕೆ ಒಂದು ಚಾನ್ಸ್ ಸಿಕ್ಕಿದೆ. ನಮ್ಮ ಬಾಸ್ ನೋಡೋಕ್ಕಾಗಲ್ಲ. ಹಾಂ, ಅಟ್ಲೀಸ್ಟ್ ಇದನ್ನು ನೋಡೋಕೆ ಸಿನಿಮಾ 3 ಸಲ ನೋಡಿದ್ದೀವಿ. ಹಾಂ, ತುಂಬ ಇಷ್ಟ ಆಯಿತು. ಪಾರ್ಟ್ 2 ಬೇಡ ಅಂತ ಹೇಳಂಗಿಲ್ಲ, ಅದು ಪಾರ್ಟ್ 2 ಬೇಕೇ ಬೇಕು. ಫಸ್ಟ್ ಆಫ್ ಆಲ್ ಈ ಕಾರ್ಗೆ ಒಂದು ಕ್ಯಾರೆಕ್ಟರ್ ಇದೆ, ಬುಜ್ಜಿಗೆ. ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ವಿ ಲವ್ ಯು ಬುಜ್ಜಿ. ನೈಸ್. ಸೊ ಆ್ಯಕ್ಚುಲಿ ನಾವು ಪ್ರಭಾಸ್ನ ನೋಡೋಕ್ಕಂತೂ ಹೋಗಿದ್ದೀವಿ ಹೈದರಾಬಾದ್ಗೂ. ಸೊ ಅಲ್ಲಿ ನಮಗೆ ಚಾನ್ಸ್ ಇಲ್ಲ ಮೀಟ್ ಮಾಡೋಕ್ಕೆ. ಅಟ್ಲೀಸ್ಟ್ ಅವ್ರು ಓಡಿಸಿರೋ ಗಾಡಿ ಆದರೂ ನೋಡೋಣ ಅಂತ ಬಂದ್ವಿ. ಸೊ ಆ್ಯಕ್ಚುಲಿ ನಿನ್ನೆ ಇವ್ನು ಹೇಳ್ದಂಗೆ ನೆನ್ನೆನೂ ಬಂದ್ವಿ, ಇವತ್ತು ಬಂದಿದ್ದೀವಿ. ಸೊ ನೈಸ್. ನೋಡಿದ್ದೀವಿ. ಫಸ್ಟ್ ಹೋಗಲೇಬೇಕಲ್ವಾ, ನಮ್ಮ ಗುರು ಫಿಲಮ್ ಅದು. ಸಿನಿಮಾನ 600 ಕೋಟಿ ಹಾಕಿ ಮಾಡಿದ್ರು, 1000 ಕೋಟಿ ಬಂದಿದೆ. ಅವ್ರ ಎಕ್ಸ್ಪೆಕ್ಟೇಷನ್ ದೊಡ್ಡ ಮಟ್ಟದಲ್ಲಿ ಇತ್ತು. ಸೊ ನೀವೆಲ್ಲ ನೋಡಿ ಗೆಲ್ಸಿದ್ದೀರಾ. ಬಟ್ ಪಾರ್ಟ್ 2 ಬೇಕಾ ಬೇಡವಾ ಅನ್ನೋ ಒಂದು ಕ್ವಶನ್ ಇದೆ, ಏನು ಹೇಳ್ತೀರಿ ಅಂತ? ಡೆಫಿನೆಟ್ ಆಗಿ ಬೇಕು. ಫಾರ್ ಎಕ್ಸಾಂಪಲ್ ಅವ್ರು 600 crores ಇಟ್ಟು ಮಾಡಿದ್ರು, ಅವ್ರು 1000+ ಬಂದಿದೆ. ಸೆಕೆಂಡ್ ಪಾರ್ಟ್ 2 ಬೆಟ್ರ್ ಕೂಡ 1000 ಇಟ್ಟು ಮಾಡಿದ್ರು ಕೂಡ ಅವ್ರಿಗೆ ವರ್ತ್ ಅನ್ಸುತ್ತೆ. ಸೊ ನೋ ಪ್ರಾಬ್ಲಮ್. ಸೊ ಅದು 2000 crores ಕೂಡ ಹೊಡೆಯೋ ಚಾನ್ಸಸ್ ಇರುತ್ತೆ. ಮೇಡಮ್, ಬುಜ್ಜಿ ಅಂದರೆ ಏನು, ಪ್ರಭಾಸ್ ಅಂದರೆ ಏನಿತ್ತು, ಬುಜ್ಜಿಗೆ ಪ್ರಭಾಸಿಂದ ವ್ಯಾಲ್ಯೂ ತುಂಬ ಜಾಸ್ತಿ ಆಗಿದೆ. ಸೊ ಪ್ರಭಾಸ್ಗೋಸ್ಕರ ಬುಜ್ಜಿಗೋಸ್ಕರ ಬಂದಿದ್ದೀವಿ ಮೇಡಮ್. ನಿನ್ನೆನೂ ಬಂದಿದ್ದೀವಿ, ಇವತ್ತು ಬಂದಿದ್ದೀವಿ. ಇನ್ನೂ ಪಾರ್ಟ್ 2ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿನಿಮಾ 3-4 ಸತಿ ನೋಡಿದ್ದೀನಿ ಮೇಡಮ್, ಕಂಟಿನ್ಯೂ. ಕಾರ್ ಬಗ್ಗೆ ಏನು ಹೇಳೋದು ಮೇಡಮ್, ಅವ್ರು ಓಡಿಸಿದ್ದಾರೆ ಅಂದರೆ ಏನು ಓಡಿಸಿದ್ರು. ಇನ್ನೂ ಬುಜ್ಜಿ ಕ್ಯಾರೆಕ್ಟರ್ ಬೇರೆ ಲೆವೆಲ್ ಕೊಟ್ಟಿದ್ದಾರೆ. ಆ ಬುಜ್ಜಿದು ಪ್ರಭಾಸ್ದು ಮತ್ತು ಕಾಂಬಿನೇಷನ್ ಇನ್ನೂ ಸಕ್ಕದಾಗೈತೆ. ಇನ್ನೂ ಪಾರ್ಟ್ 2 ಇನ್ನೂ ಕೊಟ್ಟರೆ ಇನ್ನೂ ಸೂಪರ್ ಆಗಿರುತ್ತೆ. ಅನುಷ್ಕಾ ಶೆಟ್ಟಿ
ಕಾಂಬಿನೇಷನ್ ಸಿನಿಮಾಗೆ ಎಷ್ಟು ಎಕ್ಸೈಟೆಡ್ ಅಂತ ಅವರಿಬ್ರು Okay, ಈಗ ಪ್ರಭಾಸ್ ಮತ್ತೆ ಅನುಷ್ಕಾ ಕಾಂಬಿನೇಷನ್ ಅಲ್ಲಿ ತುಂಬಾ ಸಿನಿಮಾ ಬಂದಿದೆ. ನಾವು ದೇವಸೇನನ ನೋಡೋದಕ್ಕೆ ನಾವು ಕೂಡ ಎಕ್ಸೈಟೆಡ್ ಆಗಿದ್ವಿ. ಯಾವ ತರದ ಸಿನಿಮಾ ಬರಬೇಕು, ನೀವು ಇಲ್ಲಿವರೆಗೂ ನೋಡಿರೋಂಥ ಸಿನಿಮಾಗಳ ಪೈಕಿ ಸ್ವೀಟಿ ಮತ್ತೆ ನಮ್ಮ ಪ್ರಭಾಸ್ ಕಾಂಬಿನೇಷನ್ ಅಲ್ಲಿ ಯಾವ ಸಿನಿಮಾ ಅಂತ? ಮಿರ್ಚಿ ತರ ಬಂದ್ರೆ ಪಟ್ಟು ಬರ್ಬೋದು. ಮಿರ್ಚಿ ಪಟ್ಟು ಆ ತರ ಕಾಂಬಿನೇಷನ್ ಮಾಡಬೇಕು, ಮಿರ್ಚಿ ಕಂಟಿನ್ಯೂಷನ್ ಮಾಡಬೇಕು. ಲವ್ ಫ್ಯಾಮಿಲಿ ಇರಬೇಕು, ಲವ್ ಫ್ಯಾಮಿಲಿ ಆ್ಯಕ್ಷನ್. ಸರ್, ಈಗ ನೀವು ಮಾತ್ರ ನಮ್ಮ ಬೆಂಗಳೂರು ಹುಡುಗರು ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಸ್ವೀಟಿಗೆ ಮತ್ತು ನಮ್ಮ ಪ್ರಭಾಸ್ಗೆ ಫ್ಯಾನ್ಸ್ ಇದ್ದಾರೆ. ಸೊ ಅವರಿಬ್ಬರು ರಿಯಲ್ ಲೈಫಲ್ಲಿ ಕೋಸ್ಟಾರು ರಿಯಲ್ ಲೈಫಲ್ಲಿ ಒಂದಾಗಬೇಕು ಅನ್ನೋದು ಸಾಕಷ್ಟು ಫ್ಯಾನ್ಸ್ ಆಶಯ. ನಿಮ್ಮದು ಅದೇ ಥರದ ಅಥವಾ ಹೇಗೆ ಅಂತ? ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಅದು. ನಮಗೂ ಪ್ರಭಾಸ್ ಅನುಷ್ಕಾನೇ ಸೇರಿರ್ಬೇಕಂತ ನಮಗೂ ಒಂದು ಆಸೆ ಅಷ್ಟೇ, ಆ್ಯಸ್ ಎ ಫ್ಯಾನ್. ನಿಮ್ಮ ಬಾಸು ಏಜ್ ಆಗ್ತಾ ಬಂತು, ಮದುವೆ ಆಗ್ಲಿ 50 ವರ್ಷಕ್ಕಾದ್ರೂ ಆಗ್ಲಿ, ಏಜ್ ಇಸ್ ಜಸ್ಟ್ ನಂಬರ್. ಜೊತೆ ಆಗ್ಲಿ ಗುರು ಹಂಗೆ ಇರ್ತಾರೆ ಮೇಡಮ್, ಡಿಫ್ರೆನ್ಸ್ ಇರಲ್ಲ. ಅವ್ರ ಫಿಸಿಕ್ ಹಂಗೆ ಇರುತ್ತೆ, ಅವ್ರ ಗ್ಲಾಮರ್ ಹಂಗೆ ಇರುತ್ತೆ, ಏನಿದ್ರು ಹಂಗೆ ಇರ್ತಾರೆ. ನೆಕ್ಸ್ಟ್ ಯಾವ ಸಿನಿಮಾಗೆ ಎಕ್ಸೈಟೆಡ್ ಅಂತ? ಕಲ್ಕಿಟ್ಟು ಸಲಾಟು, ಸ್ಪಿರಿಟ್ ಎಲ್ಲ ಅವ್ರ ಮೂವಿ ಯಾವ್ದು ಬಂದ್ರು ಎಲ್ಲದಕ್ಕೂ ಎಕ್ಸೈಟ್ ಆಗಿರ್ತೀವಿ. ನಾಳೆ ರಾಜಾ ಸಾಬ್ದು ಫಸ್ಟ್ ಲಿಮ್ಸ್ ಬರ್ತಿದೆ ಮೇಡಮ್. ನಾಳೆ ಈವ್ನಿಂಗ್ 5:05ಗೆ ಜಾಸ್ತಿ ವೆಯ್ಟ್ ಮಾಡ್ತಾ ಇದ್ದೀವಿ ರಾಜಾ ಸಾಬ್ ಗ್ಲಿಮ್ಸ್ಗೋಸ್ಕರ. ಮೇಡಮ್ ಬುಜ್ಜಿ ಬಗ್ಗೆ ಪ್ರಭಾಸ್ ಬಗ್ಗೆ ಇರೋ ಕೆಲಸನೇ ಇಲ್ಲ ಮೇಡಮ್. ರೆಬಲ್ವುಡ್ ಅಷ್ಟೇ ಮೇಡಮ್, ಟಾಲಿವುಡ್ ಇಲ್ಲ ಬಾಲಿವುಡ್ ಇಲ್ಲ ಯಾವೂ ಇಲ್ಲ ಮೇಡಮ್. ಓನ್ಲಿ ರೆಬಲ್ವುಡ್ ಅಷ್ಟೇ ಮೇಡಮ್. ಟಾಲಿವುಡ್ ಇಲ್ಲ, ಬಾಲಿವುಡ್ ಇಲ್ಲ. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಪ್ರಭಾಸ್ ಅಂದರೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಷ್ಟೇ, ಇನ್ಯಾವುದೂ ಇಲ್ಲ. ಜೈ ರೆಬಲ್ ಸ್ಟಾರ್. ನಾನು ಮೂವಿ ನೋಡಿಲ್ಲ, ಕಾರ್ ನೋಡಕ್ಕೆ ಬಂದಿದ್ದೀನಿ. ಚೆನ್ನಾಗಿದೆ, ಕಾರ್ ದೊಡ್ಡದಾಗಿದೆ, ಚೆನ್ನಾಗಿದೆ. ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಮೂವಿ ರಿಯಲ್ ನೋಡಿದ್ರೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಪ್ರಭಾಸ್ ಅವ್ರ ಫ್ಯಾನ್ ನಾವು. ಎಲ್ಲಿಂದ ಬಂದಿದ್ದೀವಿ, ಟಿನ್ ಫ್ಯಾಕ್ಟ್ರಿಯಿಂದ ಬಂದಿದ್ದೀವಿ ಕಾರ್ ನೋಡೋಕ್ಕೆ ಮಾತ್ರ. ನಾವು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ನೋಡ್ಕೊಂಡ್ರೆ ಚೆನ್ನಾಗಿದೆ. ಇಟ್ಸ್ ನೈಸ್, ಸಖತ್ತಾಗಿದೆ, ಚೆನ್ನಾಗಿದೆ. ಸೂಪರ್ ಆಗಿತ್ತು ಮೂವಿ. ಬಟ್ ಗಾಡಿ ನೋಡ್ಬೇಕಂತ 50 ಕಿಲೋಮೀಟ್ರಿಂದ ಬಂದಿದ್ದೀನಿ. ತುಂಬ ಖುಷಿ ಆಯ್ತು ಇವತ್ತು. ಹಾಂ ಮೇಡಮ್, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಗಾಡಿ. ಸೊ ತುಂಬಾ ಇಷ್ಟ ಆಯಿತು. 4-5 ಟೈಮ್ ಫಿಲಮ್ ನೋಡಿದ್ದೀನಿ, ಅಷ್ಟೊಂದು ಇನ್ನೊಂದ್ಸತಿ ನೋಡ್ಬೇಕಂತಿದ್ದೀನಿ. ಬಟ್ ವೆರಿ ಎಕ್ಸೈಟೆಡ್ ಟು ಸಿ ದ ಮೂವಿ, ಟು ಸಿ ದಿ ಕಾರ್ ಆಲ್ಸೋ. ಇನ್ನು ಪ್ರಾಜೆಕ್ಟ್ ನೆಕ್ಸ್ಟ್ ಪಾರ್ಟ್ ನೋಡಬೇಕು ಅಂತ ಎಕ್ಸೈಟೆಡ್ ಇದ್ದೀನಿ. ಪ್ರಭಾಸ್ ಅವ್ರದ್ದು ದಿ ಪಾರ್ಟ್ 2, ಸಲಾರ್ 2 ಆಲ್ಸೋ. ನಾವು ಪ್ರಭಾಸ್ ಅವ್ರಿಗೆ ಬಂದೀವಿ. ಪ್ರಭಾಸ್ ಅವ್ರಿಗೆ ಜಸ್ಟ್ ಬಿಕಾಸ್ ಆಫ್ ಪ್ರಭಾಸ್ ವಿ ಕೇಮ್ ಹಿಯರ್. ವಿ ಆರ್ ವೇಟಿಂಗ್ ಫಾರ್ ಕಲ್ಕಿ ಪಾರ್ಟ್ 2 and ರಾಜಾ ಸಾಬ್. Hello. We are waiting. I'm not waiting for the Prabhas any movie. I'm waiting for actually Pushpa 2, but ಕಾರ್ ಇಷ್ಟ ಆಯಿತು ಅಂತ ಬಂದೆ ನೋಡೋಕ್ಕೆ. ಅಲ್ಲು ಅರ್ಜುನ್ ಫ್ಯಾನಾ? ಹೌದೌದು. ಪುಷ್ಪ 2 ಮೂಲಕ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ? ಮಾಸ್ ಆಗಿರ್ಬೋದು, ತುಂಬ ಅಂದರೆ ರೆಕಾರ್ಡ್ಸ್ ಬ್ರೇಕ್ ಮಾಡ್ಬೋದು ಅಂದ್ಕೊಂಡಿದ್ದೀವಿ, ನೋಡೋಣ. ನಾನು ಪ್ರಭಾಸ್ ಡಯರ್ಡ್ ಫ್ಯಾನು. ನೆಕ್ಸ್ಟ್ ಅವ್ರು ಬರೋ ರಾಜಾ ಸಾಬು, ಸಲಾಟು, ಕಲ್ಕಿಟು ಎಲ್ಲ ಹಿಟ್ಟಾಗುತ್ತೆ. ಎಲ್ಲ ಹಿಂಗೆ 1000 crores ಎಲ್ಲ ನಾವೇ ರೂಲ್ ಮಾಡೋದು ಇಂಡಿಯಾನ. ಬುಜ್ಜಿ ನೋಡಿದ್ರಲ್ಲ, ಎಷ್ಟು ಖುಷಿ ಅನಿಸ್ತಿದೆ? ಸಿನಿಮಾದಲ್ಲಿ ನೋಡಿರ್ತೀರಾ, ಸೊ ರಿಯಲ್ ಆಗಿ ನೋಡೋವಂಥದ್ದು ಎಷ್ಟು ಸ್ಪೆಷಲ್ ಅನಿಸ್ತಾ ಇದೆ ಅಂತ? ನಮ್ಮ ಬಾಸ್ ಪ್ರಭಾಸು ಇದೇ ಯೂಸ್ ಮಾಡಿದ್ದಾರೆ, ನಾನು ನೋಡ್ತಾ ಇದ್ದೀನಿ. ಅದೇ ಹಿಂಗೆ ಇನ್ನೂ ಖುಷಿ ಆಗ್ತೈತೆ. ಹಂಗೆ ಅವ್ರ ಫಿಲಮ್ ಎಲ್ಲ ಹಿಂಗೆ ಓಡಬೇಕು. ನಮ್ಮ ತಮ್ಮನಿಗೆ ಪ್ರಭಾಸ್ ಅಂದರೆ ತುಂಬ ಇಷ್ಟ, ಅವ್ನಿಗೆ ತೋರ್ಸೋಣ ಅಂತ ಬಂದೆ. ಆ್ಯಕ್ಚುಲಿ ನೋಡೋಣ ಅಂತ ಒಳಗಡೆ ಬಿಡ್ತಿಲ್ಲ, ಬಿಟ್ಟರೆ ಫೋಟೋ ತಗೋಬೇಕು ಅಂತ ಬಂದೆ. ಬುಜ್ಜಿ ನೋಡೋಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಇನ್ನೂ ಒಂದಿನ ಎಕ್ಸ್ಟೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಭಿಮಾನಿಗಳು ದೂರದಿಂದ ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬಂದಿರೋದು ತುಂಬ ದಿನ ವೆಯ್ಟ್ ಮಾಡ್ತಿದ್ವಿ. ಸೊ ಫೈನಲಿ ಬಂದಿದೆ, ಖುಷಿ ಆಗ್ತಿದೆ. ಆಮೇಲೆ ಇನ್ನೊಂದು ಇಂಡಿಯನ್ ಬ್ಲಾಕ್ ಬಸ್ಟರ್ ಫಿಲಮ್ಮು ಕಲಿಕೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಯಾರ್ಯಾರು ನೋಡಿಲ್ಲ ಅಟ್ಲೀಸ್ಟ್ ಇದು ನೋಡಾದ್ರೂ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಇನ್ನೂ ಒಂದಿನ ಎಕ್ಸ್ಟೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಪ್ಪಟ ಪ್ರಭಾಸ್ ಫ್ಯಾನು. ನಾನು ಸುಮಾರು 15 ವರ್ಷದಿಂದ ಪ್ರಭಾಸ್ ಫ್ಯಾನ್ ಆಗಿದ್ದೀನಿ. ಹೌದೌದು. ಈಗ ಇದು ಕಲಿಕೆ ಇದೆ. ಸಲಾರ್ 2 ಆಬ್ವಿಯಸ್ಲಿ ಬರುತ್ತೆ. ಈಗಾಗಲೇ ಬ್ಲಾಕ್ ಬಸ್ಟರ್ ಬಂದಿದೆ. ಸಲಾರ್ 2 ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಹೌದು, ಖಂಡಿತ. ಆ್ಯಕ್ಚುಲಿ ಸಿನಿಮಾದಲ್ಲಿ ರಿಯಾಲಿಟಿಗೆ ಸೇಮ್ ಅಂತ ಅನ್ಸುತ್ತೆ. ರಿಯಲ್ ಆಗಿ ನೋಡ್ತಿದ್ದು ತುಂಬ ಖುಷಿ ಆಗುತ್ತೆ.
ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಬುಜ್ಜಿ ಪಾರ್ಟ್ 2 ಅಲ್ಲಿ ಇನ್ನೂ ಇದೇ ಥರ ಇನ್ನೊಂದು ಏನೋ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಮುಂದೆ ಅಂತ. ಕಲ್ಕಿ ಮೂವಿ ನೋಡ್ಬಿಟ್ಟು ನಾವು ಇಲ್ಲಿ ಬಂದಿದ್ದು. ಬುಜ್ಜಿ 7 ಕೋಟಿ ಮಾಡಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಇದು ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಅದು ಒಂದೊಂದು ಟೈರು 1 ಟನ್ನು ಅಂದರೆ ಆ ಬ್ಯಾಕ್ ಟೈರೇ 3 ಟನ್ ಅಂತೆ. ಆ್ಯಂಡ್ ಆ ಕಾರ್ನ ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೆ, ನೋಡಿದ್ರೆ ಚಿಕ್ಕ ಮಕ್ಳು ಮಾತ್ರ ಬಿಡೋದಂತೆ. ಸ್ವಲ್ಪ ಬೇಜಾರು, ಆದರೆ ಚೆನ್ನಾಗಿದೆ. 2 ಸಲ ನೋಡಿದೆ. ಯಾವ ಸಿನಿಮಾಗೋಸ್ಕರ ವೇಟಿಂಗ್ ಪ್ರಭಾಸ್ ಅವ್ರದ್ದು? ಸಾಕಷ್ಟು ಸಿನಿಮಾ ಇದೆ. ಪ್ರಭಾಸ್ ಅವ್ರದ್ದು ನಾನು ಎಲ್ಲ ಸಿನಿಮಾನೂ ವೆಯ್ಟ್ ಮಾಡ್ತೀನಿ, ಬಟ್ ಚೆನ್ನಾಗಿದೆ. ಎಲ್ಲ ಸಿನಿಮಾನೂ ಚೆನ್ನಾಗಿ ಕೊಡ್ತಾರೆ. ಫಸ್ಟು ಎಲೆಕ್ಟ್ರಿಕಲ್ ಗಾಡಿ ರೆಡಿ ಮಾಡಿರೋದು 6 ಟನ್ ಇದೆ ಆಲ್ಮೋಸ್ಟ್. ಸೂಪರ್ ಗಾಡಿ ಇದೆ, ಮೂವಿಯಲ್ಲೂ ನೋಡಿದ್ವಿ. ವೆಯ್ಟಿಂಗ್ ಫಾರ್ ಸಲಾರ್ 2 ಪ್ರಭಾಸ್ ಅವ್ರದ್ದು. ಹಂಗಂತಿಲ್ಲ, ನಾವು ಬಡಿಸ್ಬೋದು, ಬಟ್ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಸ್ ಇರಬೇಕು. ಇದು ನಾರ್ಮಲ್ ಆಗಿ ಪರ್ಮಿಷನ್ ತೊಗೊಂಡು ಮಾಡಿರೋ ಗಾಡಿ ಅಲ್ವಾ, ಸೊ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಾರ್ಮಲ್ ಕಾರ್ ಥರ ಇರಲ್ಲ, ವೆಯ್ಟು ಜಾಸ್ತಿ ಇದೆ, ದಟ್ ಇಸ್ ಕಷ್ಟ ಆಗ್ಬೋದು. ಫುಲ್ ಎಕ್ಸೈಟ್ಮೆಂಟಲ್ಲಿ ಆಗಿದ್ವಿ. ಯಲಹಂಕದಿಂದ ಬಂದಿದ್ವಿ ನಾವು ಆ್ಯಕ್ಚುಲಿ ಕಡಪ ತೆಲುಗು ಅವ್ರು. ನಾವು ಬುಜ್ಜಿಲಿಗೆ ಬಂದಿದೆ ಅಂತ ನಾವು ನೈಟ್ ಗೊತ್ತಾಯಿತು, ಬೆಳಗ್ಗೆ ನಾವು ಬಂದಿದ್ದೀವಿ ಇಲ್ಲಿಗೆ. ಫುಲ್ ಎಕ್ಸೈಟ್ಮೆಂಟ್ ಆಯಿತು ಬರೋಕ್ಕೆ, ಬಟ್ ಟಚ್ ಮಾಡೋಕ್ಕಾಗ್ತಿಲ್ಲ, ಅಲ್ಲಿಗೆ ಒಳಗಡೆ ಬಿಡ್ತಾ ಇಲ್ಲ ನಮಗೆ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ. ಹಾಂ, ನೋಡಿದ್ವಿ, 3 ಟೈಮ್ಸ್ ನೋಡಿದ್ವಿ. ಅದರಲ್ಲಿ ಸ್ವಲ್ಪ ಗ್ರಾಫಿಕ್ಸ್ ಥರ ಕಾಣಿಸಿದೆ, ಬಟ್ ರಿಯಲಾಗಿ ನೋಡ್ತಾ ಇದ್ರೆ ಅದು ಒರಿಜಿನಲ್ ಆಗಿದೆ, ಸ್ವಲ್ಪ ಎಕ್ಸಾಕ್ಟ್ ಆಗಿದೆ. ಸೊ ಡ್ರೈವ್ ಮಾಡಬೇಕಂತ ಇದೆ, ಬಟ್ ಅದು ಆಗ್ತಿಲ್ಲ ನಮಗೆ. ಇವಾಗ ಸಲಾರ್ 2ಗೋಸ್ಕರ ವೇಟಿಂಗ್. ಫ್ಲೈಟ್ ಹತ್ಕೊಂಡು, ಮೆಟ್ರೋ ಹತ್ಕೊಂಡು, ಬಸ್ ಹತ್ಕೊಂಡು ಬಂದಿದ್ದೀವಿ ಬುಜ್ಜಿ ನೋಡೋಕ್ಕೆ. ಆದರೆ ಮುಟ್ಟಕ್ಕೆ ಬಿಡ್ತಾ ಇಲ್ವಲ್ಲ. ಸಿನಿಮಾ ನೋಡಿದ್ದೀವಿ. ಏನಿಲ್ಲ, ಸಿನಿಮಾದಲ್ಲಿ ಗ್ರಾಫಿಕ್ಸ್ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಇಲ್ಲೂ ಚೆನ್ನಾಗೇ ಇದೆ, ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ, ಅಷ್ಟೇ. ಇನ್ನೇನಿಲ್ಲ, ಏನು ಆ ಥರ ಏನಿಲ್ಲ. ಬುಜ್ಜಿ ಫ್ಯಾನು, ಬುಜ್ಜಿ ನೋಡೋಕೆ ಬಂದಿದ್ದೀವಿ. ಎಲ್ಲ ಸೈನ್ಸ್ ಫಿಲಮ್ ಎಲ್ಲ ನೋಡ್ತೀವಲ್ಲ, ಸೊ ಅದಕ್ಕೆ ನೋಡೋಕೆ ಬಂದಿದ್ದೀವಿ ನಾವು ದುಬೈಯಿಂದ ಬಂದಿದ್ದೀವಿ ಮೇಡಮ್. ದುಬೈಯಿಂದ. ಯಾರು ಫ್ಯಾನ್ ಇಲ್ಲ, ಬುಜ್ಜಿ ಫ್ಯಾನ್. ಬುಜ್ಜಿ ನೋಡೋಕೆ ಎಲ್ಲ ಫಿಲಮನ್ನು ಯಾವ ಫಿಲಮ್ ಚೆನ್ನಾಗಿದೆ ಎಲ್ಲ ಫಿಲಮನ್ನು ನೋಡ್ತೀವಿ. ಟೈರ್ ನೋಡಿ ಎಷ್ಟು ದಪ್ಪ ಇದೆ, ಟೈರ್ ನೋಡೋದಕ್ಕೆ ಬಂದಿದ್ದೀವಿ, ಆ ಥರ ಅಷ್ಟೇ, ಇನ್ನೇನಿಲ್ಲ. ಫೋಟೋ ತೊಗೊಳ್ಬೇಕು ಮ್ಯಾಮ್, ಇನ್ನೂ ಒಳಗಡೆ ಬಿಡ್ತಾ ಇಲ್ವಲ್ಲ. ತುಂಬ ಚೆನ್ನಾಗಿದೆ ಅನ್ನೋ ಮೂವಿ ಇದು. ಕಲ್ಕಿ ಇದು ವೆಹಿಕಲ್ ನೋಡೋಕ್ಕೆ ನಾನು 11ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಬಟ್ ಇಲ್ಲಿ ಬಿಡ್ತಾ ಇಲ್ಲ. ಬಟ್ ನಾನಾದರೂ ಫುಲ್ ಅದೃಷ್ಟ ಆಗಿದೆ ಇದು ಕಲ್ಕಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ನೋಡೋಕ್ಕೆ. ತುಂಬ ಚೆನ್ನಾಗಿದೆ ಅನ್ನೋ, ಸಖತ್ತಾಗಿದೆ. ಹಾಂ, ನೋಡಿದೆ ಮೇಡಮ್. ನಾನಾದರೂ ಕಲ್ಕಿ 2 ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಮಿಂಗು ರಾಜಾ ಸಾಬ್ ಇದೆ, ಅದು ಮೇಲೆ ಜಾಸ್ತಿ ಆಗೇ ಇದೆ ನಾನು ಅನ್ನೋದು. ಪಕ್ಕಾ ಸಕ್ಸಸ್ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ, ಇದು ಪ್ರಭಾಸ್ ಅವರ ಅಭಿಮಾನಿಗಳ ಮಾತು. ಬರೀ ಪ್ರಭಾಸ್ ಅಭಿಮಾನಿಗಳು ಮಾತ್ರ ಅಲ್ಲ, ಅವರು ಅಭಿಮಾನಿಗಳಾಗಿಲ್ಲದೆ ಇದ್ದವರು ಕೂಡ, ಬೇರೆ ಬೇರೆ ಅಲ್ಲು ಅರ್ಜುನ್ ಅಭಿಮಾನಿಗಳು, ಮಹೇಶ್ ಬಾಬು ಅಭಿಮಾನಿಗಳು, ಸೊ ಕನ್ನಡದ ಸೂಪರ್ ಸ್ಟಾರ್ ಅಭಿಮಾನಿಗಳು ಕೂಡ ಬುಜ್ಜಿ ನೋಡೋದಕ್ಕೋಸ್ಕರ ಬಂದಿದ್ದಾರೆ. ಸಿನಿಮಾದಲ್ಲಿ VFX ಯೂಸ್ ಮಾಡಿರ್ತಾರೆ, ಗ್ರಾಫಿಕ್ಸ್ ಇರುತ್ತೆ, ಸೊ ಸ್ಪೆಷಲ್ ಫೀಲ್ ಕೊಡುತ್ತೆ. ರಿಯಲ್ ಆಗಿ ನಾವು ಅದನ್ನು ಟಚ್ ಮಾಡಬೇಕು, ಫೀಲ್ ಮಾಡಬೇಕು, ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಂದಿದ್ರು. ಸೊ ಈ ಹುಡುಗರ ಜೋಶ್ ಅಂತೂ ಸಾಕಷ್ಟಿತ್ತು. ಯಾಕಂದರೆ ಅವರು ಸ್ವೀಟಿ ಮತ್ತು ನಮ್ಮ ಡಾರ್ಲಿಂಗ್ ಪ್ರಭಾಸ್ ಅವರ ಅಭಿಮಾನಿಗಳಂತೆ. ಅವರಿಬ್ಬರು ಕಾಂಬಿನೇಷನಲ್ಲಿ ಸಿನಿಮಾ ಬರಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಕಲ್ಕಿ ಪಾರ್ಟ್ 2ಗೋಸ್ಕರ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ನೋಡಿದ್ರಲ್ಲ, ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಮಾತ್ರ ಅಲ್ಲ, ಯಾವುದೇ ಒಂದು ವೆಹಿಕಲ್ ಕೂಡ ಒಂದು ಸ್ಪೆಷಲ್ ಫೀಲ್ ಮಾಡಿಸಿದ್ರೆ ಅದಕ್ಕೂ ಕೂಡ ಅಭಿಮಾನಿಗಳು ಉಟ್ಕೊಳ್ತಾರೆ ಅನ್ನೋದಕ್ಕೆ ಈ ಹುಡುಗರೇ ಸಾಕ್ಷಿ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇದು ಕಲ್ಕಿಯ ಬುಜ್ಜಿ ಸ್ಪೆಷಲ್ ಆಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.